ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚರಿಮ ಕನ್ನಡ ವ್ಲಾಗ್ಸ್. ಸೊ ಗೈಸ್, ಇವಾಗ ಟೈಮ್ ಬಂದು ಮಾರ್ನಿಂಗ್ 9:30 or 10 o'clock ಆಗಿದೆ. ಸೊ ಕಿರಣ್ದು ಬರ್ಡೇ ನಾಳೆ, ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಶೂಟ್ಗೆ ಅಂತ ಬಂದಿದ್ದೀವಿ. ಸೊ ಸೇಮ್ ಕಾನ್ಸೆಪ್ಟ್, ಆದರೆ ನನ್ನ ಥರ ಅಲ್ಲ. ಸೊ ಇದು ಬೇರೆ ಥರ. ನಾಳೆ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿದೆ ಒಂಥರ. ನಾನೇ ಕಾನ್ಸೆಪ್ಟ್ ರೆಡಿ ಮಾಡಿದ್ದು, ನಾನೇ ಮಾಡಿದ್ದು. ಇನ್ನೇನು ನೀನು ಮಾಡ್ದಾ? ನಾನು ಮಾಡಿದೆ ಅಂತ ಹೇಳದ್ನ ಈಗ ನೀನೇ ಮಾಡಿದ್ದು. ತುಂಬಾ ದಿನ ಆಯ್ತು ಕಣ, ನಿನ್ನ ವ್ಲಾಗ್ ಎಲ್ಲ ತೋರಿಸಿಲ್ಲ. ಅಲ್ಲೇ ಅಣ್ಣ, ಹಂಗೆ ಅಷ್ಟೇ ಸಾಕು. ಸೊ ಗೈಸ್, ಇವತ್ತು ಏನೇನಾಗುತ್ತೆ ಏನೇನು ಅಂತ ಅಪ್ಡೇಟ್ ಕೊಡ್ತೀನಿ. ಇವತ್ತು May 10, May 11ಗೆ ಕಿರಣ್ ಬರ್ಡೇ ಇರೋದು. ಸೊ ಇವತ್ತು ವಿಡಿಯೋ ಮಾಡಿಕೊಂಡ್ರೆ ನಾಳೆ ಎಡಿಟ್ ಮಾಡಿ ನಾಳೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ಬೋದು ಅಂತ ನನ್ನ ಐಡಿಯಾ. ಸೊ ಇವತ್ತು ಏನೇನು ಮಾಡ್ತೀನಿ, ಬರ್ಡೇಗೆ ಏನೇನು ನನ್ನ ಕಡೆಯಿಂದ ಏನೇನು ಸರ್ಪ್ರೈಸ್ ಕೊಡ್ತೀನಿ ಅನ್ನೋದನ್ನು ಫುಲ್ ಇದರಲ್ಲಿ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಗೈಸ್. ಹಾಗೆಯೇ ನನ್ನ ಕಾಸ್ಟ್ಯೂಮ್ ಬಂದು ಅದಕ್ಕೆ ಮ್ಯಾಚ್ ಆಗೋ ಥರ ಹಾಕ್ಕೊಂಡಿದ್ದೀನಿ. ಅಂದರೆ ರಿಯಲ್ ವಿಡಿಯೋಗೆ ಮ್ಯಾಚ್ ಆಗೋ ಥರ, ಲೈಟಾಗಿ ಮ್ಯಾಚ್ ಆಗೋ ಥರ, ಫುಲ್ಲೆಲ್ಲ ಸ್ವಲ್ಪ ಮ್ಯಾಚ್ ಆಗೋ ಥರ ಹಾಕಿದ್ದೀನಿ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯಾ? ನಾನು ಏನು ಹೇಳಲ್ಲ, ನೀನು ವ್ಲಾಗಲ್ಲಿ ನೀನು ಹೇಳಬೇಕು. ಓಕೆ, ನಂದು ವ್ಲಾಗಲ್ಲಿ ನಾನೇ ಹೇಳಬೇಕು ಅಂತ ಗೊತ್ತಾಯ್ತು ಇವಾಗ. ಸೊ ಎಲ್ಲರಿಗೂ ಪ್ರೀತಿಯ ಕನ್ನಡ ಜನತೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾಳೆ ನನ್ನ ಬರ್ಡೇ ಇರೋದ್ರಿಂದ ಸೊ ಹೇಳ್ಬೇಡ ಏನು ಕಾನ್ಸೆಪ್ಟ್ ಅಂತ. ನಾನೇ ಅವ್ರ ವಿಡಿಯೋ ನೋಡ್ಲಿ ಅಂತ ಸುಮ್ಮನೆ ಇದ್ದೀನಿ, ಏನು ಹೇಳ್ಬೇಡ ಅಂತ. ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಚಾನ್ಸ್ ಇಲ್ಲ, ನಾನು ಅದನ್ನು ಕಟ್ ಮಾಡ್ತೀನಿ. ನೀನು ಏನು ಹೇಳಿದ್ಯಾ ಅದನ್ನ ಬೀಪ್ ಮಾಡ್ತೀನಿ. ಸೊ ಇದೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದು, ಸೊ ಅದನ್ನು ಮಾಡೋಕ್ಕೆ ಬಂದಿದ್ದೀವಿ. ಅದು ಆ್ಯಕ್ಚುಲಿ ನನ್ನ ಬರ್ಡೇಗೂ ನಾನೇ ಕಾನ್ಸೆಪ್ಟ್ ಹುಡ್ಕೊಂಡಿದ್ದು, ಇವನ್ ಬರ್ಡೇಗೂ ನಾನೇ ಕಾನ್ಸೆಪ್ಟ್ ಹುಡ್ಕೊಳ್ಳೋದು, ನಾನೇ ಎಪ್ಸೋದು, ನಾನೇ ಬೇಗ ರೆಡಿ ಆಗೋದು. ನಿಮಗೆ ಒಂದು ಇದು ಸೈಮಾ ಅವಾರ್ಡ್ ಕೊಡ್ಬೇಕೀಗ. ನಮಗೋಸ್ಕರ ಸಚಿನು ನಿದ್ದೆನೂ ಬಿಟ್ಟು ಎದ್ದು ಬಂದಿದ್ದಾನೆ. ನಿದ್ದೆನೇ ಬಿಟ್ಟು ಎದ್ದು ಬಂದಿದ್ದಾನೆ. ಸೊ ಗೈಸ್, ನಮ್ಮ ವಿಡಿಯೋ ನೋಡೋಕ್ಕೆ ಜನಸಾಗರವೇ ನಿಂತಿದೆ. ಸೊ ಗೈಸ್, ಫೈನಲಿ ಸಾಂಗ್ ಆಫ್ ಮಾಡೋ, ಕಾಪಿ ರೈಟ್ಸ್ ಬರುತ್ತೆ. ಸೊ ಗೈಸ್, ಫೈನಲಿ ನಮ್ಮ ಒಂದು ಕಿರಣ್ ಬರ್ಡೇ ಶೂಟ್ ಮುಗಿಸಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ನಾಳೆ ಅಪ್ಲೋಡ್ ಮಾಡ್ತೀನಿ. ಹೆಂಗೆ ನಾವು ಬಿಡಿ ಸೂಪರ್. ನೀವು ಸೊ ಗೈಸ್, ಮುಗಿಸ್ಕೊಂಡು ಹೊಟ್ಟೆ ಹಸ್ಬಿಟ್ಟಿದ್ದು, ಸಖತ್ ಬಿಸಿಲಿದೆ. 11:30 ಆಗಿದೆ. ಸೊ ಇವಾಗ ನಾನು ಹೋಟೆಲಿಂದನೇ ಬ್ರೇಕ್ಫಾಸ್ಟ್ ತಂದು ಮಸಾಲೆ ದೋಸೆ ತರಿಸ್ಕೊಂಡಿದ್ದೀನಿ ಕಿರಣ್ ಹತ್ರ. ಸೊ ಕಿರಣ್ ಇವಾಗ ಡ್ಯೂಟಿಗೆ ಹೋದರು. ನಾನು ತಿನ್ಕೊಂಡು ಸ್ವಲ್ಪ ಮನೆ ಕೆಲಸ ಇದೆ ಮಾಡಿಬಿಟ್ಟು ಈವ್ನಿಂಗ್ ಅಷ್ಟರಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ತೆಗಿಬೇಕು. ಬಿಕಾಸ್ ಈಗ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನೂ ಕರೆಕ್ಟಾಗಿ ಪ್ಲ್ಯಾನ್ ಇಲ್ಲ, ಬಟ್ ಏನೋ ಮಾಡಬೇಕು, ನೋಡೋಣ. ವ್ಲಾಗ್ ಮಾಡಿಲ್ಲ ನಾನು. ಇವಾಗ ಟೈಮ್ ಬಂದು 12 o'clock ಆಗಿದೆ ಗೈಸ್. ಕಿರಣ್ಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಒಂಥರ ಗ್ರ್ಯಾಂಡಾಗಿ ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಈ ಸತಿ. ಯಾಕೆ ಅಂತ ಹೇಳ್ತೀನಿ ರೀಸನು. ಸೊ ಒಂದು ಸಣ್ಣದಾಗಿ ಮಾರ್ನಿಂಗ್ದೇ ಕೇಕಿದು, ಸೊ ಕಟ್ ಮಾಡಿಸೋಣ ಅಂತ. ಕಿರಣ್ ಸಹ ಡ್ಯೂಟಿಯಿಂದ ಜಸ್ಟ್ ಇವಾಗ ಒಂದು 10 to ಒಂದು half an hour ಆಯಿತು ಡ್ಯೂಟಿಯಿಂದ ಬಂದು. ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಾರಿ, ನಿನ್ನಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಕ್ಕಾಗಲಿಲ್ಲ ನನಗೆ, ಬಿಕಾಸ್ ಸಮ್ ರೀಸನ್ಸಿಂದ.
ಸರಿ ಬಾ, ಅದೇ ಇದನ್ನೇ ಮಾಡ್ತಾರಂತ ವಿಷಯ ಏನಂತ ಟಿವಿನೂ ಅಂತ ಇದೆ. ನಾವು ಈ ಒಂದು ಊಟ ಆಗಲಿ ಅಂತ ಕೂತಿದ್ರೆ ಕಿರಣ್ಗೆ ಕಾಯ್ತಾ ಎಲ್ಲಿಡೋದು ನಾನು ಹಿಡ್ಕೊತೀನಿ. ಇದು ಮಾಡ್ಕೊಳ್ಳೋ, ವಿಡಿಯೋ ಮಾಡ್ಕೊಳ್ಳೋ. ಆಲ್ರೆಡಿ ಒಂದು ಪೀಸ್ ಕಟ್ಟಾಗಿದೆ ಇದು. ಆಲ್ರೆಡಿ ಒಂದು ಪೀಸ್ ಹ್ಯಾಪಿ ಬರ್ಡೇ. ಕೇಕ್ ಎಲ್ಲ ನೀವೇ ತಿನ್ಕೊಬಿಡ್ತಿದ್ರ. ಓಕೆ, ಏನನ್ಸ್ತು? ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ನೋಡ್ದವರೆಲ್ಲ ನನ್ನ ಕ್ಯಾಕರ್ಸ್ ಹೋಗಿಲೆ, ಯಾಕೆ ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟು. ಬಿಡು, ಇನ್ನೇನು ಮಾಡ್ತೀಯಾಗ ಇಂಥ ಟೈಮಲ್ಲಿ ನೀನು ಹೋಗೋಕ್ಕಾಗಲ್ಲ ಅಲ್ಲಿ. ಸೊ ನಾಳೆ ಏನಾರ ಮಾಡೋಣ, ಎಲ್ಲಾರ ಹೊರಗಡೆ ಹೋಗೋಣ ಅಷ್ಟೇ. ನಾನು ಓಕೆ ಹೇಳ್ಬಿಡ್ತೀನಿ, ಹಿಡ್ಕೊ. ಏನು ಹೇಳು? ನಾಳೆ ಎಲ್ಲಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆ. ಹೇಗೆ? ಓಕೆ ಸರಿ ಓಕೆ ಗೈಸ್. ಟೈಮು ಎಷ್ಟು? ಟೈಮ್ 1 ಗಂಟೆ 8 ನಿಮಿಷ 7 ನಿಮಿಷ. 1 ಗಂಟೆ ಆಗೈತೆ. ನಾವು ರೋಡಲ್ಲೇ ಕೂತಿದ್ದೀವಿ. ಕಿರಣ್ ನೋಡಿ ಹೆಂಗ್ ಕೂತವ್ನೆ. ಇಲ್ಲಿ ನೋಡು. 1 ಗಂಟೆ ಆಗಿದೆ, ಇನ್ನೂ ರೋಡಲ್ಲೇ ಕೂತಿದ್ದೀವಿ ಗೈಸ್. ಆ್ಯಕ್ಚುಲಿ ನಮ್ಮದು ವಿಡಿಯೋ ಎಡಿಟಿಂಗ್ ಆಗ್ತಾ ಇದೆ. ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಹೆಂಗೋ ನಾಳೆನೂ ಕಿರಣ್ಣ ರಜೆ ಇರೋದ್ರಿಂದ ಫುಲ್ ಮಾತು. ಆಂಟಿದು ಕಿರಣದು ಮಾತು ನಡೀತಾ ಇದೆ. ಎಲ್ಲ ನಿದ್ದೆ, ಎಲ್ಲರೂ ಡೀಪ್ ಸ್ಲೀಪಲ್ಲಿದ್ದಾರೆ. ನಾವು ಮಾತ್ರ ಚೆನ್ನಾಗಿ ಮಾತಾಡ್ಕೊಂಡು ಏನಾರು ಮಾತಾಡೋ. ಮಾತಾಡಬೇಕತ್ಲೆ ಮನಿ ಕಡೆ ಟೀಮ್ ಎಲ್ಲ ಮಲಗೋರೆ ಪಾಪ. ಇನ್ನೇನು ಇದೊಂದು ಮುದುಕ ಎಷ್ಟು ಮಾತಾಡ್ತೇನೆ. ಹೌದು, ಯಾರು ಇಲ್ಲಿ ಗಾಸಿಪ್ಸ್ ನಡೀತಾ ಇದೆ.